ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ಶರತ್ ಹುಣಸೂರು. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರೂ ಕೂಡ ಒಳಗೊಳಗೆ ಇರುಸು ಮುರುಸು ಇದೆ, ಏನಾಗುತ್ತೋ ಏನೋ ಅನ್ನುವಂಥ ಟೆನ್ಷನ್ ಇದ್ದೇ ಇದೆ. ಹಾಗಾಗಿ ಸಂಖ್ಯಾಬಲದ ಜೊತೆಗೆ ತಂತ್ರ ಪ್ರತಿತಂತ್ರಗಳನ್ನು ಹೆಣಿಯಲಾಗ್ತಾ ಇದೆ. ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಏನೇನಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೊದಲಿಗೆ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ನೇರವಾಗಿ ಅಖಾಡಕ್ಕಿಳಿದಂತಿತ್ತು. ಅದಾದ ನಂತರ ಅವರ ಪರವಾಗಿ DK ಶಿವಕುಮಾರ್ ಅವರ ಬೆಂಬಲಿಗರು ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವ್ರ ಪರ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ರು. ಒಂದು ಕಡೆ ಕುರುಬ ಸಮುದಾಯ, ಮತ್ತೊಂದು ಕಡೆ ಒಕ್ಕಲಿಗರ ಸಮುದಾಯ, ಇಬ್ಬರೂ ಕೂಡ ತಮ್ಮ ನಿರ್ಧಾರಗಳನ್ನು ಹೇಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಹಾಗಾದ್ರೆ ಮುಂದೆ ಯಾವ ಹಂತಕ್ಕೆ ಹೋಗ್ಬೋದು? ಎಲ್ಲವೂ ಕೂಡ ಇರೋದು ಯಾವಾಗ ಗೊತ್ತಾ? ಸೂಪರ್ ಸಂಡೇ. ಒಂದು ರೀತಿಯಾಗಿ ಇದು ಬಿಗ್ ಬಾಸ್ ಶೋಗಿಂತಲೂ ಕೂಡ ಮೀರಿಸಿದಂತಹ ವಾತಾವರಣ ರಾಜ್ಯ ರಾಜಕೀಯದಲ್ಲಿ ಇದೆ ಅಂತ ಹೇಳ್ಬೋದು. ಯಾವ ಕ್ರಿಕೆಟ್ಗೂ ಕಮ್ಮಿ ಇಲ್ಲ, ಯಾವ ಬಿಗ್ ಬಾಸ್ ಶೋಗೂ ಕೂಡ ಕಮ್ಮಿ ಇಲ್ಲ. ಹಂಗಾಗಿದೆ ಪರಿಸ್ಥಿತಿ. ಯಾರಿಗೆ ಸಿಗುತ್ತೆ ಕುರ್ಚಿ ಅಂತ. ಸೊ ಎಲ್ಲವೂ ಕೂಡ ವಿಚಾರ ಅಂದರೆ ಈ ಕುರ್ಚಿಯ ಕತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಯಾವತ್ತೂ ಸೂಪರ್ ಸಂಡೇ ವಿತ್ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿದ ನಂತರ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಪ್ರಸ್ತುತ ಚರ್ಚಾ ವಿಷಯ ಬಂದು ಸಿದ್ದು ವರ್ಸಸ್ DK ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಬಲ ಕೊಡ್ತಾ ಇರುವಂತಹ ಸಮುದಾಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರ ಸಂಬಂಧ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ, ಸಿದ್ದು ವರ್ಸಸ್ DK. ನಾನು ಹೇಳ್ತಾ ಇದ್ದೆ, ಈ ವೀಕೆಂಡ್ ಬಹಳ ಕುತೂಹಲಕಾರಿ ರಾಜ್ಯ ರಾಜಕೀಯದಲ್ಲಿ, ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಅಂತ. ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಪಾಲಿಗೆ ನಿದ್ದೆಗೆಡುವಂತಹ ವೀಕೆಂಡು. ಶನಿವಾರ ಮತ್ತು ಭಾನುವಾರ ಕುರ್ಚಿ ಕದನಕ್ಕೆ ಸೂತ್ರ ಹೆಣಿಯಲಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ನಿರ್ಧಾರ ಅಂತೂ ತೆಗೆದುಕೊಳ್ಳುತ್ತೆ ಅನ್ನೋ ಮಾತಿದೆ. ಇವತ್ತು ಸಂಜೆ 7:40ಕ್ಕೆ DK ಶಿವಕುಮಾರ್ ಅವರು ಡೆಲ್ಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಟಿಕೆಟ್ ಕೂಡ ಬುಕ್ ಆಗಿದೆ ಈಗ ಆಲ್ರೆಡಿ. DKಶಿ ಭೇಟಿಗೆ ರಾಹುಲ್ ಗಾಂಧಿ ಅವಕಾಶ ಕೊಟ್ಟಿದ್ದಾರಾ? ಏನು ಹೊಸ ರೀತಿಯ ತಂತ್ರಗಾರಿಕೆಯನ್ನು ಹೆಣಿಯಲಾಗ್ತಾ ಇದೆಯಾ? CM ಹಾಗೂ DCM ಹಠ ಹಿಡಿದು ಕೂತಿದ್ದಾರೆ. ಆದರೆ ಹೈಕಮಾಂಡ್ಗೆ ಪೀಕಲಾಟ, ಏನು ಮಾಡೋದು ಅಂತ. ಒಂದು ಕಡೆ ಸಿದ್ದರಾಮಯ್ಯನವರ ಮಾತಿಗೆ ಓಕೆ ಅಂತ ಹೇಳೋ ಅಥವಾ DK ಶಿವಕುಮಾರ್ ಅವರ ಮಾತಿಗೆ ಓಕೆ ಅಂತ ಹೇಳೋ, ಒಂದು ರೀತಿಯಾಗಿ ಮಧ್ಯದಲ್ಲಿ ಸಿಕ್ಕಾಕೊಂಡಂತೆ ಕಾಣಿಸ್ತಾ ಇದೆ ಹೈಕಮಾಂಡ್. ಹಾಗಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಅದು ಯಾವಾಗ? ಸೂಪರ್ ಸಂಡೇ ಈ ಭಾನುವಾರ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು ಕಡೆ CM DCM ಮಧ್ಯೆ ನಮಸ್ಕಾರ ಮತ್ತು ಚಮತ್ಕಾರ. ಅಂದರೆ ಎದುರುಗಡೆ ಸಿಕ್ತಾಗ ಮಾತ್ರ ನಮಸ್ಕಾರ ಮಾಡ್ತಾರೆ ಇಬ್ರಿಗೂ, ಆದರೆ ಒಳಗೊಳಗೆ ಚಮತ್ಕಾರ ನಡೀತಾ ಇದೆ. ಶಿಶು ಯೋಜನೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತು ಇವತ್ತು. ಅದರಲ್ಲಿ ಮುಖಾಮುಖಿ ಆಗ್ತಾರೆ ಇಬ್ರು. ಪರಸ್ಪರ CM DCM ಇಬ್ರು ನಮಸ್ಕಾರ ಮಾಡ್ತಾರೆ. ವೇದಿಕೆಯನ್ನ ಬಿಟ್ಟು ಇಳಿದ ಮೇಲೆ ಕುರ್ಚಿಗಾಗಿ ಭಾರಿ ಚಮತ್ಕಾರ ಮಾಡ್ತಾರೆ. ಇದು ಜನರ ಒಂದು ಅಭಿಪ್ರಾಯ. DK ಶಿವಕುಮಾರ್ ಹೇಳ್ತಾರೆ, ನಿಂಬೆಗಿಂತ ಹುಳಿಯಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ. ನಂಬಿಕೆಯ ವಚನವನ್ನ ಹೇಳಿ CMಗೆ ಮುಜುಗರವನ್ನ ತಂದಿಟ್ಟಿದ್ದಾರೆ DCM. ಆತುರ ಏನಿಲ್ಲ, ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಡೆಲ್ಲಿ ಹೈಕಮಾಂಡ್ ನಮಗೆ ದೇವರಿದ್ದಂತೆ, ಅವಾಗ ಡೆಲ್ಲಿಗೂ ಹೋಗ್ತೀವಿ, ಹೈಕಮಾಂಡನ್ನು ಭೇಟಿ ಮಾಡ್ತೀವಿ. ಹಿಂಗೆ ಸೊ ಕಾರ್ಯಕ್ರಮದಲ್ಲಿ ಮಾತ್ರ ಎದುರು ಬರೋದು ಸಿಕ್ತಾಗ ಸಿದ್ದರಾಮಯ್ಯನವರಿಗೆ ನಮಸ್ಕಾರ ಮಾಡಿದ್ರು. ಅದಾದ್ಮೇಲೆ ಕೆಳಗಿಳಿ ಬಂದ ಮೇಲೆ ಚಮತ್ಕಾರದ ಮಾತುಗಳು, ಅಂದ್ರೆ ವಚನವನ್ನ ಹೇಳ್ತಾ ಇದ್ದಾರೆ ಅವರು. ಮಾತು ತಪ್ಪಬಾರದು ಅನ್ನೋ ವಿಚಾರ ಸಂಬಂಧ. ಹಾಗಾದ್ರೆ ಏನೇನು ಮಾತಾಡಿದ್ರು DK ಶಿವಕುಮಾರ್ ಅವರು, ಬರೀ ತೋರಿಸ್ತೀನಿ. ಈ ಮೈಕಲ್ಲಿರೋ ಕಪ್ಪು, ಕೂದಲಲ್ಲಿರೋ ಕಪ್ಪು, ನಿಮ್ ಬಟ್ಟೆಲಿರೋ ಕಪ್ಗೆಲ್ಲ ನಮ್ಮ ಹಳ್ಳಿಲಿ ಓಡೋಂತ ದುಂಬಿ ಮಖಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಮ್ಮೆಗೆ ಉಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿನ್ನ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ, ನಿಮ್ಮೆಗಿಂ ಉಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದರೂ ಕೂಡ
ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. Large number of party workers want you to take charge as CM, sir. I don't want anything. People. I don't want anything. I'm not hurrying anything. My party will take it right. Definitely, I'll go to Delhi because see, Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we'll go to Delhi whenever they call me and the party leaders, including my chief minister. We'll go there. So the Vocaligas here seem to be upset. I don't want any of community angle. I have my own angle. My community is Congress community. Congress is. ಇವತ್ತು ಇಡೀ ದಿನ ಸಿದ್ದರಾಮಯ್ಯನವರು ಮಾತ್ರ ಭಾರಿ ಸೈಲೆಂಟ್ ಆಗಿದ್ರು. ಏನೂ ರಿಯಾಕ್ಷನ್ ಕೊಡಲಿಲ್ಲ, ರಾಜಕೀಯದ ಬಗ್ಗೆ ಒಂಚೂರು ಮಾತಾಡಲಿಲ್ಲ. ಸಿಎಂ ಪರ ಅಹಿಂದ ಸಚಿವ ಶಾಸಕರ ಬಿಗಿಪಟ್ಟು ಕಂಟಿನ್ಯೂ ಆಗ್ತಾ ಇದೆ ಈಗಲೂ ಕೂಡ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಒಕ್ಕಲಿಗ ನಾಯಕರು ದಾಳ ಹಾಕ್ತಾ ಇದ್ದಾರೆ. ದೆಹಲಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೋಗಿದ್ದಾರೆ. ರಾತ್ರಿಯೇ ಈಗ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಟಿಕೆಟ್ ಬುಕ್ ಆಗಿದೆ. ಹೈಕಮಾಂಡ್ ಮೇಲೆ ಒತ್ತಡ ಏರೋದಕ್ಕೆ ಸಿಎಂ ಡಿಸಿಎಂ ಆಪ್ತರು ಪಟ್ಟು ಹಿಡಿದು ಕೂತಿದ್ದಾರೆ. ಇಡೀ ದಿನ ಸಿದ್ದರಾಮಯ್ಯನವರು ಮಾತ್ರ ಭಾರಿ ಸೈಲೆಂಟ್ ಆಗಿದ್ರು. ಅಂದರೆ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾಯಕರು ಒಬ್ಬೊಬ್ಬರಿಗೆ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಬ್ಬರು ಆಪ್ತ ಬಣದ ನಾಯಕರು ಏನೇನು ಮಾತಾಡಿದ್ರು, ಏನೇನು ರಿಯಾಕ್ಷನ್ ಕೊಟ್ಟರು, ಬನ್ನಿ ತೋರಿಸ್ತೀನಿ. ಈಗ ಶೀಘ್ರವಾಗಿ ಹೈಕಮಾಂಡ್ ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯುತ್ತೆ. ಅದು ಡೇಟ್ ಎಲ್ಲ ಕೊಡಕ್ಕೆ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಆದಷ್ಟು ಬೇಗ ಎಲ್ಲ ವಿಚಾರವೂ ಸಹ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿದ್ದಾರೆ. ಯಾವ ಪೆರೇಡು ಇಲ್ಲ, ಏನೂ ಇಲ್ಲ. ಅದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಪೆರೇಡ್ ಅಷ್ಟೇ, ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಂದು ಮನೋರಂಜನೆ. ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟರ್ ಆಗಲಿ, ಅದ್ರ ಬಗ್ಗೆ ನಾನು ಹೇಳೋಕಲ್ಲ. ಏನ್ ಸಂತೋಷದ ವಿಚಾರ ಅಂದ್ರೆ, ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು, ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ. ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ. ಸೊ ಇದು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು ಅಥವಾ AICC ಅಧ್ಯಕ್ಷರು ಇರ್ಬೋದು, ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅವ್ರು ಹೇಳಿ, ಯಾರು ಡೆಲ್ಲಿನ ಸಂದೇಶ ಬರಲಿ, ಅದಾದ್ಮೇಲೆ ನೋಡೋಣ. ಇದು ಗೊಂದಲ ಆಗ್ತಾ ಇದೆ ಅನ್ನೋಂಥದ್ದು ಮತ್ತೆ ಶೀಘ್ರವಾಗಿ ಹೈಕಮಾಂಡ್ ಇದನ್ನು ಬಗೆಹರಿಸಬೇಕು ಅನ್ನೋದು ಒತ್ತಾಯವನ್ನು ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ. ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ. ಇದೇನು ಹೊಸದ ಹೇಳಿ? 130 ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ. ಯಾವಾಗ ಏನ್ ಮಾಡಬೇಕು, ಯಾವಾಗ ಎಲ್ಲಿ ಇಂಟರ್ವೆನ್ಷನ್ ಮಾಡಬೇಕು ಮಾಡ್ತಾರೆ. Sir, Kharge sir and Rahul Gandhi ji have decided to convene a meeting. How do you know? That is exactly what even I am asking. CM does not know, DCM does not know. ಇವತ್ತು ಬಹಳ ಪ್ರಮುಖವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ತಿರುವುಗಳು ಮತ್ತು ಒಳಬೇಗೆಗಳು, ಇವುಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತ ಹೇಳಿ ಇವತ್ತು ತಮ್ಮನ್ನೆಲ್ಲ ಆಹ್ವಾನ ಮಾಡಿ ಅವೆಲ್ಲ ಬಂದಿರುವಂಥದ್ದು ಬಹಳ ಸಂತೋಷ, ಸ್ವಾಗತ. ಸ್ನೇಹಿತರೆ, ಇದೇನಾಗಿದೆ, ಪಕ್ಷಗಳ ಸಂಘರ್ಷ ಆಗಲಿಬೇಕಾದ್ರೆ ಆದರೆ ಇದು ಜಾತಿ ಸಂಘರ್ಷಕ್ಕೆ ತಿರುಗ್ತಾ ಇರ್ತಕ್ಕಂಥದ್ದು ಬಹಳ ದುರದೃಷ್ಟ. ಯಾವತ್ತೂ ಈ ಥರ ಆಗಿಲ್ಲ. ಕರ್ನಾಟಕದಲ್ಲಿ ರಾಜಕಾರಣ ಚುನಾವಣೆಯಲ್ಲಿ ನಡೀತವೆ, ಸಮುದಾಯಗಳು, ಜಾತಿ, ಧರ್ಮ ಇವೇನೇನು ನಡೀತವೆ. ಬಟ್ ಇಲ್ಲಿ ಒಂದು ಸರ್ಕಾರ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ತಾನೇ ಕೊಟ್ಟಂತ ವಚನ, ಆ ವಚನ ಭ್ರಷ್ಟವಾದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳು ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ನಂಗಾಗಲೇ ಸೂಚನೆ ಬಂದಿರೋಂಥ ಹಿನ್ನೆಲೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನಿಮ್ಮ ಸಮುದಾಯದ ನಾಯಕರು ಸಹ ಮಾತಾಡ್ತಾ ಇದ್ದಾರೆ, ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಸಹ ಮಾತಾಡ್ತಾ ಇದ್ದಾರೆ, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ನಮ್ದು ಏನು ಕರ್ತವ್ಯ ಇದೆ ಅದನ್ನು ಮಾತ್ರ ಮಾಡಬೇಕೆ ಹೊರತು ಈ ವಿಚಾರಗಳೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಬಲ್ಲೆ. ನಾನು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ನಂಗಾಗಲೇ ಸೂಚನೆ ಬಂದಿರೋಂಥ ಹಿನ್ನೆಲೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು
ನಿಮ್ಮ ಸಮುದಾಯದ ನಾಯಕರು ಸಹ ಮಾತಾಡ್ತಾ ಇದ್ದಾರೆ, ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಸಹ ಮಾತಾಡ್ತಾ ಇದ್ದಾರೆ, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ನಮ್ದು ಏನು ಕರ್ತವ್ಯ ಇದೆ ಅದನ್ನು ಮಾತ್ರ ಮಾಡಬೇಕೆ ಹೊರತು ಈ ವಿಚಾರಗಳೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಿ. ಸೊ ಇದು ಸಿಎಂ ಪರವಾಗಿ ಮತ್ತು ಡಿಸಿಎಂ ಪರವಾಗಿ ನಾಯಕರಾಡಿದಂಥ ಮಾತು. ಮತ್ತೊಂದು ಕಡೆ ಸಿಎಂ ಡಿಸಿಎಂ ಪರ ವಿರುದ್ಧ ಸಚಿವ ಶಾಸಕರು ಜಿದ್ದಾಜಿದ್ದಿ ಏರ್ಪಟ್ಟಿದೆಯಲ್ಲ. ಮತ್ತೊಂದು ಕಡೆ ಸಮುದಾಯದ ನಾಯಕರ ಮಧ್ಯೆ ಗುದ್ದಾಟ ಶುರುವಾಗಿದೆ. ಒಂದು ಕಡೆ ಒಕ್ಕಲಿಗ ಶ್ರೀಗಳು, ಮತ್ತೊಂದು ಕಡೆ ಕುರುಬ ಶ್ರೀಗಳು. ಡಿ.ಕೆ. ಶಿವಕುಮಾರ್ಗೆ ಪಟ್ಟವನ್ನ ಕಟ್ಟಬೇಕು ಅಂತೇಳಿ ಒಕ್ಕಲಿಗ ಸಮುದಾಯ ಒತ್ತಾಯವನ್ನ ಮಾಡ್ತಾ ಇದೆ ಒಂದು ಕಡೆ. ಇಲ್ಲ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಕುರುಬ ಸಮುದಾಯದವರು ಆಗ್ರಹಿಸ್ತಾ ಇದ್ದಾರೆ. ಒಕ್ಕಲಿಗರ ಸಂಘದ ಸಭೆಗೆ ಪ್ರತಿಯಾಗಿ ಕುರುಬ ಸಂಘದ ಸಭೆಯೂ ಕೂಡ ಆಗಿದೆ. ಅಹಿಂದ ಜೊತೆ ಕುರುಬರ ನಾಯಕರ ಒಗ್ಗಟ್ಟಿನ ರಣಘೋಷವನ್ನ ಮೊಳಗಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗೋದು, ಅದೇ ಗ್ಯಾರಂಟಿ ಅಂತ ಪತ್ರ ಕೊಡ್ಲಿ. ಹೀಗೆ ಒಂದು ಕಡೆಯಲ್ಲಿ ಸಮುದಾಯವಾರು ನಾಯಕರು ಈ ರೀತಿಯಾದಂತಹ ರಾಜಕೀಯಕ್ಕೆ ಧುಮುಕಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಶ್ರೀಗಳು ಏನೇನು ಮಾತುಕತೆ ಆಡಿದ್ರು, ಇದ್ರ ಬಗ್ಗೆ ಬನ್ನಿ ತೋರಿಸ್ತೀನಿ. ದುಷ್ಪರಿಣಾಮ ಬೀರ್ತಾ ಇದೆ. ಆದಷ್ಟು ಬೇಗನೆ ಇದನ್ನ ಕೊನೆಗೊಳಿಸೋದು ಒಳ್ಳೇದು. ಯಾವ ಪಕ್ಷದ ಹಿರಿಯರು ಬೇಗನೆ ಕೊನೆಗೊಳಿಸೋದು ಒಳ್ಳೇದು. ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ, ಸಮುದಾಯನೂ ಸಹ ಅದನ್ನು ಬಯಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಒಂದು ಮಾತನ್ನ ಹೇಳ್ತೀರಾ. ಯಾಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡಬೇಕು? ಇಡೀ ಅಹಿಂದ ವರ್ಗನೆ ಬಯಸ್ತಾ ಇದೆ, ಬರೀ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ. ಶಿವಕುಮಾರ್ ಕೇವಲ ಒಕ್ಕಲಿಗರ ನಾಯಕ ಅಲ್ಲ, ಎಲ್ಲ ವರ್ಗದ ನಾಯಕ, ಎಲ್ಲ ಧರ್ಮ ವರ್ಗದ ಶಾಸಕರು ಕೂಡ ಅದನ್ನು ಬಯಸ್ತಾ ಇರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. 2.5 ವರ್ಷಗಳ ಕಾಲ ಒಪ್ಪಂದ ಆಗಿತ್ತು ಅನ್ನೋ ಮಾತನ್ನು ಸಹ ಕೇಳ್ಬತ್ತಾ ಇದೆ ಇತ್ತೀಚೆಗೆ. ಅದ್ರ ಪ್ರಕಾರ ನೀವು ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀರಾ. ಒಂದು ಪಕ್ಷ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡ್ಲಿಲ್ಲ ಅಂದ್ರೆ ಸಮುದಾಯದ ಮುಂದಿನ ನಡೆ ಏನಿರುತ್ತೆ? ನಾನು ಹೇಳಿದ್ನಲ್ಲ, ಇದುವರೆಗೂ ಎಲ್ಲ ಚಾನೆಲ್ಗಳಿಗೂ ಅದನ್ನ ಹೇಳಿದೆ. ಕೆಂಗಲ್ ಹನುಮಂತಯ್ಯನವ್ರನ್ನ ಈ ಪಕ್ಷ ಯಾವ ರೀತಿ ನಡೆಸ್ಕೊಳ್ತು ಅಂತ. ದೇವೇಗೌಡರು ಪ್ರಧಾನಿಗಳಾಗಬೇಕು ಅಂತೇನು ಓದದ್ದಲ್ಲ. ದೇವೇಗೌಡರನ್ನ ಇವರೇ ದುಂಬಾಲ್ ಬಿದ್ದು ಪ್ರಧಾನಿ ಮಾಡಿ ಅವ್ರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತು ಅಂತ. ಕೃಷ್ಣ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತು, ಅವ್ರಿಗಿನ ಜೂನಿಯರ್ಗಳು ಮುಖ್ಯಮಂತ್ರಿ ಮಾಡೋದು, ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಎಷ್ಟು ಸಮಯ ತಗೊಳ್ತು. ಅದೇ ರೀತಿ ಕುಮಾರಸ್ವಾಮಿ ಅವರವರು ಯಾರ ಮನೆ ಬಾಗ್ಲು ಹೋಗಿ ಕೇಳಿದವ್ರನ್ನ ಸ್ವತಃ ಮೋದಿನೇ ದೂರವಾಣಿ ಕರೆ ಮಾಡಿ ನೀವು ಮುಖ್ಯಮಂತ್ರಿ ಆಗಬೇಕು, ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀನಿ ಅಂದಾಗಲೂ ಕೂಡ ಅದನ್ನು ರಿಜೆಕ್ಟ್ ಮಾಡಿದ್ರು ಅವರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ, ಆಯಿತು ನಾನು ನಿಮ್ಮ ಪಕ್ಷದಿಂದ ನಾನು ಸಹಕಾರ ತಗೊಂಡು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಆದಂಥ ಸಂದರ್ಭದಲ್ಲಿ ಅಷ್ಟು ಆರ್ಥಿಕ ಸಂಕಷ್ಟ ಇದ್ರೂ ಕೂಡ